ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿ ಶುರುವಾಗಿದೆ. ಗಾಳಿಯಲ್ಲಿ ನಡೀತಾ ಇರುವಂತಹ ಮೊದಲನೇ ಪಂದ್ಯ ಭಾರತಕ್ಕೂ ಕೂಡ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇದು ಟೀಮ್ ಇಂಡಿಯಾದ 600ನೇ ಟೆಸ್ಟ್ ಪಂದ್ಯ ಎನ್ನುವಂತ ಐತಿಹಾಸಿಕ ದಿನವಾಗಲಿದೆ. ಹೀಗೆ ಸ್ಪೆಷಲ್ ಆಗಿ ಶುರುವಾದ ಈ ಮ್ಯಾಚ್ ಅಲ್ಲಿ ಫಸ್ಟ್ ಡೇ ಭಾರತ ಬ್ಯಾಟಿಂಗ್ ನಲ್ಲಿ ಡಾಮಿನೇಷನ್ ಮಾಡಿದೆ. ಅದರಲ್ಲೂ ನಮ್ಮ ಕನ್ನಡಿಗರ ಆಟ ಅಂತೂ ಬೊಂಬಾಟ್. ಲಂಕಾ ನಾಡಿನಲ್ಲಿ ಹೇಗಿತ್ತು ಮೊದಲ ದಿನದಾಟ? KL ಹಾಗೆ ಪಡಿಕ್ಕಲ್ ಲಂಕನರ ಬೆವರಿಳಿಸಿದ್ದು ಹೇಗೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಲಂಕಾ ದಹನದ ಟಾರ್ಗೆಟ್ನಲ್ಲಿ ಭಾರತ ಮೈದಾನಕ್ಕಿಳಿದಿದೆ. ಈ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11 ಲಾಜಿಕ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ತಂಡಕ್ಕೆ 4 ಬ್ಯಾಟರ್ಗಳು ಹಾಗೆ 3 ವಿಕೆಟ್ ಕೀಪರ್ ಬ್ಯಾಟರ್ಗಳು, 2 ಸ್ಪಿನ್ ಆಲ್ರೌಂಡರ್ಸ್ ಹಾಗೆ ಒಬ್ಬ ಪ್ಯೂರ್ ಸ್ಪಿನ್ನರ್, ಜೊತೆಗೆ 2 ವೇಗಿಗಳಿದ್ದಾರೆ. KL ರಾಹುಲ್, ರಿಷಬ್ ಪಂತ್ ಹಾಗೆ ಧ್ರುವ್ ಜುರೇಲ್ ಈ 3 ವಿಕೆಟ್ ಕೀಪರ್ಗಳು ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡೆದಿದ್ದಾರೆ. ಇವರಲ್ಲಿ ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ವೇಗದ ಬೌಲಿಂಗ್ ದಾಳಿಯನ್ನ ಲೀಡ್ ಮಾಡಿದ್ರೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ಸಾಥ್ ಕೊಡ್ತಿದ್ದಾರೆ. ಅಲ್ಲಿಗೆ ಪ್ಲೇಯಿಂಗ್ 11ನಲ್ಲಿ ಕರ್ನಾಟಕದ 3 ಆಟಗಾರರು ಕೂಡ ಸ್ಥಾನ ಪಡೆದಿದ್ದಾರೆ. ಹೀಗೆ ಪ್ಲೇಯಿಂಗ್ 11 ಸ್ಪೆಷಲ್ ಆಗಿದ್ದು ಫಸ್ಟ್ ಡೇ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಸ್ ಗೆದ್ದ ನಾಯಕ ಶುಭ್ಮನ್ ಗಿಲ್ ಫಸ್ಟ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಟಾಸ್ ಅನ್ನ ವಿನ್ ಆಗ್ತಾರೆ. ಗಾಲೆ ಮೈದಾನದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವಂತ ತಂಡಗಳಿಗೆ ಅಡ್ವಾಂಟೇಜಸ್ ಜಾಸ್ತಿ ಇರೋದ್ರಿಂದ ಹೀಗಾಗಿ ನಾಯಕ ಶುಭ್ಮನ್ ಗಿಲ್ ನಾವು ಫಸ್ಟ್ ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಳ್ತೀವಿ ಅಂತೇಳಿ ಫಸ್ಟ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ಭಾರತ ಪರ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ರೋಹಿತ್ ಶರ್ಮಾ ಟೆಸ್ಟ್ ನಿವೃತ್ತಿ ಬಳಿಕ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇವರಿಬ್ಬರು ಕೂಡ ಟೆಸ್ಟ್ ತಂಡದಲ್ಲಿ ಖಾಯಂ ಓಪನರ್ಗಳಾಗಿ ಅವಕಾಶವನ್ನ ಪಡೆದಿರುವಂತದ್ದು. ಇಬ್ರು ಕೂಡ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಇಂಜುರಿ ಇದ್ದಾಗ ಮಾತ್ರ ರಿಪ್ಲೇಸ್ ಆಗ್ತಾ ಇದ್ದಂತೆ ಇವರಿಬ್ಬರೇ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರೆ. ಈಗ ಲಂಕಾ ನಾಡಲ್ಲೂ ಕೂಡ KL ರಾಹುಲ್ ಹಾಗೆ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ಅಲ್ಲಿ ಆರಂಭ ಚೆನ್ನಾಗಿ ಸಿಗ್ತಾ ಇದೆ ಅನ್ಬೇಕಾದ್ರೆ 37 ಬಾಲಲ್ಲಿ 32 ರನ್ ಗಳಿಸಿದ್ದಂತ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗ್ತಾರೆ. ಆಲ್ರೆಡಿ ಅಷ್ಟೊತ್ತಿಗೆ ಸೆಟಲ್ ಆಗಿ ಒಂದು ಬಿಗ್ ಸ್ಕೋರ್ ಅನ್ನ ಕಲೆ ಹಾಕೋಕೆ ಟ್ರೈ ಮಾಡ್ತಾ ಇರುವಾಗಲೇ ಯಶಸ್ವಿ ಜೈಸ್ವಾಲ್ ರನ್ಔಟ್ಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಬೇಕಾಗತ್ತೆ. ಆ ನಂತರದಲ್ಲಿ KL ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ನಡುವೆ ಅದ್ಭುತವಾದಂಥ ಜೊತೆಯಾಟ ಬರುತ್ತೆ. ಇಲ್ಲಿ ಸಾಯಿ ಸುದರ್ಶನ್ ರೂಲ್ಡ್ ಔಟ್ ಆಗಿರೋದ್ರಿಂದ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡೋಕೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ಗೆ ಅವಕಾಶ ಸಿಕ್ಕಿದೆ. ವಾರ್ಮ್ ಅಪ್ ಮ್ಯಾಚ್ ಅಲ್ಲೇ ಸೆಂಚುರಿ ಸಿಡಿಸಿ ಅಬ್ಬರಿಸಿದಂತಹ ಪಡಿಕ್ಕಲ್ ಈಗ ಅಧಿಕೃತ ಪಂದ್ಯದಲ್ಲೂ ಕೂಡ ಮೊದಲ ದಿನವೇ ಸೆಂಚುರಿ ಬಾರಿಸಿ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಟೀಮ್ ಇಂಡಿಯಾದ ಟೆಸ್ಟ್ ತಂಡದಲ್ಲಿ ನಾನು ಕೂಡ ಖಾಯಂ ಆಟಗಾರ ಆಗಬಲ್ಲೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಹಾಗೆ ಕನ್ನಡಿಗ ರಾಹುಲ್ ಜೊತೆಗೂಡಿ ನಮ್ಮ ಕನ್ನಡಿಗ ಪಡಿಕ್ಕಲ್ 150 ರನ್ಗಳ ಜೊತೆಯಾಟವನ್ನು ಆಡ್ತಾರೆ ಇವರಿಬ್ರು ಸೇರಿ. ಅಲ್ಲಿಗೆ ಫಸ್ಟ್ ವಿಕೆಟ್ ಕಳ್ಕೊಂಡಿದ್ದಂತ ಭಾರತಕ್ಕೆ ಮೊದಲ ದಿನದಾಟದಲ್ಲಿ ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ದಾರೆ. ಇನ್ನು 77 ರನ್ ಗಳಿಸಿ ರಾಹುಲ್ ಸ್ನಾಯು ಸೆಳೆತದಿಂದ ರಿಟೈರ್ಡ್ ಹರ್ಟ್ ಆಗಿರುವಂತದ್ದು. ಇಲ್ಲಿ ರಾಹುಲ್ ಹಾಗೆ ಪಡಿಕ್ಕಲ್ ಇಬ್ರು ಪಾರ್ಟ್ನರ್ಶಿಪ್ ಚೆನ್ನಾಗಿದೆ ಅನ್ನುವಕಾರೆ ಟೀಗೆ ಅಂತೇಳಿ ಒಂದು ಬ್ರೇಕ್ ತಗೊಂಡಾಗ ಆ ಬ್ರೇಕ್ ಟೈಮಲ್ಲಿ ರಾಹುಲ್ ಅವರ ಕೈಗಳಲ್ಲಿ ತೀವ್ರವಾದಂಥ ಸ್ನಾಯು ಸೆಳೆತ ಉಂಟಾಗಿದೆ. ಹೀಗಾಗಿ ಬ್ಯಾಟಿಂಗ್ ಮಾಡೋದು ಕಷ್ಟ ಅಂತೇಳಿ ಪರಿಶೀಲನೆ ವೇಳೆ ಗೊತ್ತಾಗಿದೆ. ಹೀಗಾಗಿ ರಾಹುಲ್ ಅವರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ. 162 ಬಾಲಲ್ಲಿ 77 ರನ್ ಗಳಿಸಿದ್ದಂಥ ರಾಹುಲ್ ರಿಟೈರ್ಡ್ ಹರ್ಟ್ ಆಗಿದ್ರಿಂದಾಗಿ ಇಲ್ಲಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ಗೆ ಬರಬೇಕಾಯಿತು. ಇನ್ನು ನಂಬರ್ 3ನಲ್ಲಿ ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿ ಶತಕ ಸಿಡಿಸಿದಂಥ ದೇವದತ್ ಪಡಿಕ್ಕಲ್. ನಂಬರ್ 3ನಲ್ಲಿ ಬಂದಂಥ ದೇವದತ್ ಪಡಿಕ್ಕಲ್ ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿ ಶತಕವನ್ನ ಬಾರಿಸಿದ್ದಾರೆ ಲಂಕಾ ನಾಡಿನಲ್ಲಿ. ಇದು ಟೆಸ್ಟ್ ಕ್ರಿಕೆಟ್ ಜೀವನದ 2ನೇ ಪಂದ್ಯದಲ್ಲೇ ಚೊಚ್ಚಲ ಅಂತಾರಾಷ್ಟ್ರೀಯ ಶತಕವನ್ನ ಬಾರಿಸಿರುವಂತದ್ದು. ಇಲ್ಲಿ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ದೇವದತ್ ಪಡಿಕ್ಕಲ್ ತುಂಬಾ ಪಂದ್ಯಗಳಲ್ಲಿ ಆಡಿಲ್ಲ. ಇಲ್ಲಿ ಆಡ್ತಾ ಇರೋದನ್ನ 2ನೇ ಟೆಸ್ಟ್ ಪಂದ್ಯ. ಅದರಲ್ಲಿ ಆಲ್ರೆಡಿ ಅಂತಾರಾಷ್ಟ್ರೀಯ ಟೆಸ್ಟ್ ಶತಕವನ್ನ ಬಾರಿಸಿದ್ದಾರೆ ಪಡಿಕ್ಕಲ್. ಇನ್ನು 3ನೇ ಸೆಷನ್ ಮುಕ್ತಾಯದ ಹತ್ತಿರದಲ್ಲಿ 16 ರನ್ ಗಳಿಸಿ ಶುಭ್ಮನ್ ಗಿಲ್ ಔಟ್ ಆಗಿರುವಂತದ್ದು. ಇಲ್ಲಿ ಮೊದಲನೇ ದಿನದಾಟದ 3ನೇ ಸೆಷನ್ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಅನ್ನೋ ಟೈಮಲ್ಲಿ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದ್ದಾಗ ಶುಭ್ಮನ್ ಗಿಲ್ ಅವರು 16 ರನ್ ಗಳಿಸಿ ಔಟ್ ಆಗ್ತಾರೆ. ಅದು ಕೂಡ ಪ್ರಭಾತ್ ಜಯಸೂರ್ಯ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಹೀಗಾಗಿ ರಿಷಬ್ ಪಂತ್ ಬ್ಯಾಟಿಂಗ್ಗೆ ಬರಬೇಕಾಯಿತು. ಹೀಗೆ ಮೊದಲನೇ ದಿನದಾಟದಲ್ಲಿ ಭಾರತ ಪರ ಬ್ಯಾಟರ್ಗಳು ಅದ್ಭುತ ಪ್ರದರ್ಶನ ನೀಡಿದ್ದಾರೆ.
ಸೊ ಈ ಮ್ಯಾಚಲ್ಲಿ ಇನ್ನೇನು ಎಂಡ್ ಟೈಮಲ್ಲಿ ಮಳೆ ಕಾಟ ಕೂಡ ಶುರುವಾಯಿತು. ಮಧ್ಯಾಹ್ನ ಮಳೆ ಕಾಟ ಇತ್ತು. ಹಾಗೆ ಇನ್ನೇನು ಮುಗಿಯುವಂಥ ಟೈಮಲ್ಲೂ ಕೂಡ ಮೊದಲ ದಿನದಾಟದಲ್ಲಿ ಎಂಡಲ್ಲೂ ಕೂಡ ಮಳೆ ಬಂದಿದೆ. ಇನ್ನು ಈ ಮ್ಯಾಚಲ್ಲಿ ಮತ್ತೊಂದು ಶಾಕಿಂಗ್ ಇನ್ಸಿಡೆಂಟ್ ಕೂಡ ಆಗಿದೆ. ಶ್ರೀಲಂಕಾ ತಂಡದ ಆರಂಭಿಕ ಆಟಗಾರ ಹಾಗೆ ಶಾರ್ಟ್ ಲೆಗ್ ಫೀಲ್ಡರ್ ಆಗಿ ಮೈದಾನದಲ್ಲಿ ನಿಂತಿದ್ದಂಥ ನಿಶಾನ್ ಮಧುಷ್ಕಾ ಚೆಂಡು ಬಡಿದು ಗಾಯಗೊಂಡಿರುವಂಥದ್ದು. ಸ್ಪಿನ್ನರ್ ಪ್ರಭಾತ್ ಜಯಸೂರ್ಯ ಅವರ ಓವರ್ನಲ್ಲಿ KL ರಾಹುಲ್ ಅವರು ಸ್ವೀಪ್ ಶಾಟ್ ಆಡ್ತಾರೆ. ಶಾರ್ಟ್ ಲೆಗ್ನಲ್ಲಿ ನಿಂತಿದ್ದಂಥ ನಿಶಾನ್ ಮಧುಷ್ಕಾ ಬಾಲ್ ವೇಗವಾಗಿ ಬರ್ತಾ ಇರೋದನ್ನ ಕಂಡು ಅವರ ತಲೆಯನ್ನ ತಗ್ಗಿಸಿ ರಕ್ಷಣೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಸೊ ಇಂಥ ಟೈಮಲ್ಲಿ ಬಾಲ್ ಅವರ ಹೆಲ್ಮೆಟ್ನ ಮುಂಭಾಗಕ್ಕೆ ಬಡ್ದಿದೆ. ಹೀಗಾಗಿ ಕೂಡಲೇ ಮೈದಾನದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಆನಂತರದಲ್ಲಿ ಅವರನ್ನ ಮೈದಾನದಿಂದ ಹೊರ ಕರೆದೊಯ್ಯಲಾಯಿತು. ಹೀಗಾಗಿ ಕೆಲ ಕಾಲ ಮೈದಾನದ ಒಳಗೆ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಒಟ್ಟಿನಲ್ಲಿ ಮೊದಲ ದಿನದಾಟದಲ್ಲಿ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ದು ಪ್ಲಸ್ ಆಗಿದೆ. ಹೀಗಾಗಿ ಎರಡನೇ ದಿನ ಕೂಡ ಇದೇ ಡಾಮಿನೇಷನ್ ಕಂಟಿನ್ಯೂ ಮಾಡುವಂತ ಮೈಂಡ್ ಸೆಟ್ ನಲ್ಲಿದ್ದಾರೆ. ನಮಸ್ಕಾರ.